ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಳ್ಳಿ ಹುಡುಗ ಹನುಮಂತ್ ಅಂತ ಹೇಳಿ ಒಂದು ವಿಚಾರದ ಬಗ್ಗೆ ಇವತ್ತು ಮಾತಾಡೋಕ್ಕೆ ಬಂದಿದ್ದೀನಿ. ಅದೇನು ಅಂದರೆ ಮದುವೆ ವಿಚಾರ. ನಮ್ಮ ಹಳ್ಳಿಯಲ್ಲಿ ಸುಮಾರು 100 ಜನ ಹುಡುಗರಿದ್ದಾರೆ, ಆದರೂ ಮದುವೆ ಆಗ್ತಿಲ್ಲ ಯಾರಿಗೂ. ತುಂಬ ಕಡೆ ನೋಡ್ತಾ ಇದ್ದಾರೆ, ಹೋಗ್ತಾರೆ ಬರ್ತಾರೆ, ಬಟ್ ಮದುವೆಗಳೇ ಆಗ್ತಿಲ್ಲ ಯಾರಿಗೂ. ಸೊ ಅದಕ್ಕೆ ಕಾರಣ ಏನಂತ ಎಲ್ರಿಗೂ ಗೊತ್ತಿರ್ಬೋದೇನೋ, ಬಟ್ ನಾನು ಒಂದು ಸ್ವಲ್ಪ ಅದ್ರ ಜೊತೆ ಹೇಳ್ತೀನಿ. ಈ ಮದುವೆ ಅಂತ ನೋಡೋಕೆ ಹೋದಾಗ ನಮ್ಮ ಹುಡುಗರು ಅಲ್ಲಿ ಕೇಳ್ತಾರೆ, ಹುಡುಗ ಬೆಂಗಳೂರಾಗಿರಬೇಕು, ಅವ್ನ ಲೈಫ್ ಸೆಟಲ್ ಮಾಡ್ಕೊಂಡಿರಬೇಕು, ಅವನಿಗೆ ಸೆಕ್ಯೂರ್ ಜಾಬ್ ಇರಬೇಕು, 70-80 ಸಾವಿರ ಲಕ್ಷಗಟ್ಟಲೆ ಸ್ಯಾಲ್ರಿ ಬರಬೇಕು, ಅವನ ಹತ್ರ ಇಂಡಿವಿಜುವಲ್ ಕಾರ್ ಇರಬೇಕು, ಅವ್ನು ಬೆಂಗಳೂರಲ್ಲಿ ಮನೆ ಸೈಟು ಇರಬೇಕು ಅಂತ ಎಲ್ಲನೂ ಕೇಳ್ತಾರೆ. ಹುಡುಗನೂ ಚೆನ್ನಾಗಿರಬೇಕು, ಹುಡುಗಿಗೆ ಯಾವುದೇ ಹ್ಯಾಬಿಟ್ಸು ಇರಬಾರ್ದು ಅಂತ ಎಲ್ಲ ಕೇಳ್ತಾರೆ. ಓಕೆ, ಕೇಳ್ತಾರೆ ಅಂತ ಇಟ್ಕೊಳ್ಳೋಣ. ಅದೊಂದೇ ಕೇಳಿ ಸುಮ್ಮನಾಗಲ್ಲ. ಹುಡುಗನಿಂದೆ ಅಕ್ಕ ಎಷ್ಟು ಜನ ಇದ್ದಾರೆ, ತಮ್ಮ ಎಷ್ಟು ಜನ ಇದ್ದಾರೆ, ಅವ್ರ ಫ್ಯಾಮಿಲಿ ಹೆಂಗಿದೆ ಎಲ್ಲನೂ ವಿಚಾರಿಸ್ತಾರೆ. ವಿಚಾರಿಸ್ಲಿ, ಅದು ತಪ್ಪಲ್ಲ ಅಂತ ಇಟ್ಕೊಳ್ಳೋಣ. ಆದರೆ ಇನ್ನೊಂದು ಸಲ ಬಂದು ಯೋಚನೆ ಮಾಡ್ತಾರೆ, ಹುಡುಗನಿಗೆ ಊರಲ್ಲಿ ಜಮೀನಿದೆಯಾ, ಹುಡುಗನ ಜಮೀನು ಎಷ್ಟಿದೆ, ಆ ಜಮೀನಲ್ಲಿ ಇವರೆಲ್ಲ ಏನೇನು ಬೇಸಾಯ ಮಾಡ್ತಾರೆ ಅಂತಲೂ ಕೇಳ್ತಾರೆ. ಯಾಕಂದರೆ ಬೆಂಗಳೂರಾಗಿ ಇಷ್ಟೆಲ್ಲ ಇದೆ ಅಂತ ಒಂದು ಕಡೆ ಆದರೆ, ಈ ಕಡೆ ಹಿಂದ್ಗಡೆ ಬಂದು ಹಳ್ಳಿಯಲ್ಲಿ ನೋಡಿದ್ರು ಜಮೀನು ಇರಬೇಕು, ಅಲ್ಲಿ ದೊಡ್ಡದಾಗೆಲ್ಲ ಪ್ಲ್ಯಾಂಟೇಷನ್ನು, ಅಡಿಕೆ ಗಿಡ ಅಂತೆ, ದಾಳಿಂಬೆ ಅಂತೆ, ಬಾಳೆ ಅಂತೆ ಎಲ್ಲನೂ ಮಾಡಿರಬೇಕು ಅಂತಾರೆ. ಆದರೆ ಅವ್ರವ್ರ ಸೆಕ್ಯೂರಿಟಿಗೆ ಅವ್ರು ನೋಡ್ತಾರೆ ಅಂತ ಇಟ್ಕೊಳ್ಳೋಣ. ಆಯಿತು, ಅದೇ ಮಹಿಳೆಯರಿಗೆ ಹೇಳೋದು ನಾನು, ನೀವು ಜಾಬ್ ಮಾಡೋಕ್ಕೆ ಹೋಗ್ತೀರಾ. ಜಾಬ್ ಮಾಡೋಕ್ಕೆ ಹೋದಾಗ ನಿಮಗೆ ನಿಮ್ಮ ಸೀನಿಯರ್ಸ್ ಮ್ಯಾನೇಜರ್ಸ್ ಆಗಿರಲಿ ಅಥವಾ ಏನು ನೀವು ಇಂಟರ್ವ್ಯೂಗೆ ಹೋಗಿರ್ತೀರಲ್ಲ, ಅವ್ರ ಇಂಟರ್ವ್ಯೂ ಎಲ್ಲ ನಿಮ್ಗೆ ಏನು ಕೇಳ್ತಾರೆ ಹೇಳಿ? ನಿಮಗೆ ಜಾಬ್ ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ, ನೀವೇನು ಎಜುಕೇಷನ್ ಮಾಡಿದ್ದೀರಾ, ನಿಮ್ಮದು ಲಾಸ್ಟ್ ಬರ್ತಕ್ಕಂಥ ಸ್ಯಾಲ್ರಿ ಎಷ್ಟು ಕಂಪ್ನಿಯಲ್ಲಿ, ಸೊ ಇಲ್ಲಿ ಎಲ್ಲಿದ್ದೀರಾ, ನೀವೇನು ಇವಾಗ ವರ್ಕ್ ಮಾಡ್ತಾಯಿದ್ದೀರಾ, ಅದ್ರ ಬಗ್ಗೆ ರಿಲೇಟೆಡ್ ನಿಮ್ಮ ಸಿಸ್ಟಮ್ ವರ್ಕ್ ಗೊತ್ತಿದೆಯಾ, ಎಲ್ಲನೂ ಕೇಳ್ತಾರೆ. ಕೇಳಿಬಿಟ್ಟು ನಿಮಗೆ ಜಾಬ್ ಕೊಡ್ತಾರೆ ಅಲ್ವಾ? ಹಂಗೆ ಹುಡುಗರಿಗೂ ಕೂಡ ಅದೇ ನೀವು ಜಮೀನು ಐತಾ ಅಂತ ಹೆಣ್ಮಕ್ಳು ಥಿಂಕ್ ಮಾಡ್ತೀರಾ ಅಥವಾ ಮನೆಗಳವ್ರು ಥಿಂಕ್ ಮಾಡ್ತೀರಲ್ಲ, ಅದೇ ನಾವು ನಿಮಗೆ ಜಮೀನು ಐತೆ ಅಂತ ಕೇಳಿದಾಗ ನಾವು ನಿಮಗೆ ಒಂದು ಇಂಟರ್ವ್ಯೂ ಮಾಡಬೇಕು. ಹೆಂಗೆ ಅಂತಂದರೆ, ಜಮೀನಿದೆ ಸೋ ಆ್ಯಂಡ್ ಸೋ ಇಷ್ಟು ಎಕರೆ ಇದೆ, ಆ ಜಮೀನಲ್ಲಿ ಕರ್ಕೊಂಡೋಗಿ ಬಿಡ್ತೀವಿ, ನಿಮಗೆ ಕಳೆ ತೆಗಿಯೋಕ್ಕೆ ಬರುತ್ತಾ, ಗೊಬ್ಬರ ಹಾಕೋಕ್ಕೆ ಬರುತ್ತಾ, ಅಡಿಕೆ ಗಿಡಕ್ಕೆ ನೀರು ಇಕ್ಕೋದು ಬರುತ್ತಾ, ಬಾಳೆ ಗಿಡಕ್ಕೆ ಗೊಬ್ಬರ ಹಾಕೋದು ಬರ್ತೈತಾ, ದಾಳಿಂಬ್ರೆ ಗಿಡಕ್ಕೆ ಔಷಧಿ ಹೊಡೆಯೋಕ್ಕೆ ಬರ್ತೈತಾ, ಟೊಮೊಟೊ ಔಷಧಿ ಹೊಡೆಯೋಕ್ಕೆ ಬರ್ತೈತಾ, ಟೊಮೊಟೊ ಸಸಿ ಹೆಂಗೆ ಊರ್ತಾರೆ, ಯಾವ ಸೀಸನಲ್ಲಿ ಊರ್ತಾರೆ, ಟೊಮೊಟೊಗೆ ರೋಗ ಬಂದಾಗ ಔಷಧಿ ಯಾವ್ದು ಹೊಡಿತಾರೆ, ಇವೆಲ್ಲ ನಿಮಗೆ ಗೊತ್ತಿರುತ್ತಾ? ಬೇಕು ಜಮೀನು ಬೇಕು ಅಂತ ಕೇಳ್ತೀರಲ್ಲ, ಬಿಸಿಲಾಗಿ ಕುತ್ಕೊಂಡು ನೀವೆಲ್ಲ ಕಳೆ ತೆಗಿತೀರಾ? ಜಮೀನು ಬೇಕು ಅಂತ ಕೇಳೋರಿಗೆ ಇದೊಂದು ನಂದು ಒಂದು ಮನಸ್ಸಲ್ಲಿರೋ ಮಾತು ಹೇಳ್ತಾ ಇರೋದು ನಿಮಗೆ. ಜಮೀನು ಕೇಳ್ತೀರ ಅನ್ನೋದಾದರೆ ಜಮೀನಲ್ಲೂ ಬಂದು ಮಾಡಂಗಿರಬೇಕು. ಸುಮ್ಮನೆ ಐತೆ ಬಿಡು ಯಾರೋ ಮಾಡ್ತಾರೆ ಅನ್ನೋ ಥರ ಇರಬಾರ್ದು. ಮದುವೆ ಆಗಬೇಕಂತ ಹೊರಟಾಗ ನಾನಾ ಥರ ಎಲ್ಲ ಥರನೂ ಯೋಚನೆ ಮಾಡ್ತಾರೆ. ಹೌದಪ್ಪ, ಒಬ್ಬನಿಗೆ ಯಾರಿಗೋ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋನಿಗೆ ಇಲ್ಲಿ ಊರಲ್ಲಿ ಜಮೀನು ಇರಲ್ಲ, ಇಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಿರೋನು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡಿದ, ಯಾವುದಕ್ಕಾದ್ರೂ ಒಂದು ಕಾಂಪ್ರೋ ಆಗಲೇಬೇಕಲ್ಲ. ಎಲ್ಲನೂ ಇದ್ದು ಎಲ್ಲನೂ ಇರೋರೇ ಬೇಕು ಅಂದರೆ ಹೆಂಗೆ? 1000 ಜನಕ್ಕೆ ಒಬ್ಬರು ಸಿಗ್ತಾರೆ ಅಷ್ಟೇ ನಿಮ್ಗೆ. ಆ ಥರ ಎಲ್ಲನೂ ಇದ್ದು ಎಲ್ಲನೂ ಇರೋ ಅಂತನೂ ಅವನು ಇನ್ನೊಂದು ಥರ ಇರ್ತಾನೆ. ಅದ್ರಾಗೂ ನಮ್ಮ ಹಳ್ಳಿ ತಂದೆ ತಾಯಂದರು ಹೆಂಗೆ ಯೋಚನೆ ಮಾಡ್ತಾರೆ, ಅವರು ರೈತರು ಆಗಿರ್ತಾರೆ, ಜಮೀನಲ್ಲೂ ಕೂಡ ಅವರು ಕೆಲಸ ಮಾಡ್ತಿರ್ತಾರೆ. ಅವ್ರ ಮಕ್ಕಳಿಗೆ ಅವ್ರ ಮಗಳಿಗೆ ಸಿಟಿಯಲ್ಲಿ ಇರೋನು ಬೇಕು ಅಂತಾರೆ. ಯಾಕೆ ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಬೇಡವಾ? ಯಾಕೆ ಅವರು ನಿಮ್ಮಂಗೆ ರೈತರಾಗಿ ನಿಮ್ಮಂತನೇ ಕೆಲಸ ಮಾಡೋಂಥ ಹುಡುಗರಿಗೆ ಮದುವೆ ಆಗಬೇಕಂತ ಆಸೆ ಕನಸಿರಲ್ವ? ಅದರಲ್ಲೇ ನೋಡಿ, ಬೆಂಗಳೂರಾಗಿ ಎಷ್ಟು ದುಡಿತಾರೋ ಹಳ್ಳಿಯಲ್ಲ ಅಷ್ಟು ದುಡಿಯೋ ಕೆಪಾಸಿಟಿ ಹುಡುಗರಿಗಿದೆ. ಇವತ್ತಿನ ಕಾಲ ಬದಲಾಗಿದೆ. ನಿಮ್ಮ ಥರ ಬೇಸಾಯ ಇಲ್ಲ ಇವತ್ತು.
ಬೇರೆ ರೀತಿಯೇ ಬೇಸಾಯ ಮಾಡೋಂಥ ಹುಡುಗರಿದ್ದಾರೆ, ಗುರುತಿಸಿ ಅವ್ರನ್ನೂ. ಬೆಂಗಳೂರಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರ್ತೈತಿ ಇಲ್ಲಿ ಕಷ್ಟ ಏನು ಅಂತ. ಆ ಕಷ್ಟ ಅವ್ರನ್ನೇ ಬಂದು ಕೇಳಿ ಹೆಂಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಯಾವುದು ಇದೆಲ್ಲ ಯೋಚನೆ ಮಾಡೋದು ತಪ್ಪಲ್ಲ, ಬಟ್ ಎಲ್ಲನೂ ನಿರ್ಧಾರ ತೊಗೋಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಳಿ. ಮದುವೆ ಮಾಡೋರು ಅಷ್ಟೇ, ಮದುವೆ ಆಗಬೇಕಾಗಿರೋದು ಅಷ್ಟೇ. ಹುಡುಗ ಚೆನ್ನಾಗಿ ನೋಡ್ಕೊಳ್ತಾನ, ಹುಡುಗನ ಬಗ್ಗೆ ವಿಚಾರಿಸಿ. ಹುಡುಗ ಚೆನ್ನಾಗಿ ನೋಡ್ಕೊಳ್ತಾನಂತ ಒಂದು ನಂಬಿಕೆ ನಿಮಗೆ ಬಂದರೆ ಖಂಡಿತ ಅವ್ರನ್ನ ಮದುವೆ ಆಗ್ಬೋದು. ಅವನು ಏನೇ ಜಾಬ್ ಮಾಡ್ತಿರಲಿ, ಅವನು ಇವತ್ತಿನ ದುಡಿತಾ ಇರ್ಬೋದು, ಕಮ್ಮಿನೇ ದುಡಿತಾ ಇರ್ಬೋದು, ಮುಂದೊಂದು ದಿನ ಚೆನ್ನಾಗೇ ದುಡಿತಾನೆ. ನಿಮ್ಮ ಲೈಫಲ್ಲಿ ಅವ್ನು ಸೆಟ್ ಆಗ್ತಾನ, ಸೂಟ್ ಆಗ್ತಾನ ಅನ್ನೋದು ಮಾತ್ರ ಥಿಂಕ್ ಮಾಡಿ. ಹಿಂದ್ಗಡೆ ಜಮೀನು ಇದೆಯಾ, ಮುಂದ್ಗಡೆ ಬೆಂಗಳೂರಾಗ ಕೆಲಸ ಮಾಡ್ತಾನ, ಅವ್ಯಾವೂ ನೋಡಬೇಡಿ. ಸೊ ಎಲ್ಲರ ಜೀವನನೂ ಎಲ್ಲರೂ ಕಷ್ಟ ಬಿದ್ದೇ ದುಡಿತಾ ಇರ್ತಾರೆ, ಅದಕ್ಕೆ ಗೌರವ ಕೊಡಿ. ಅದಕ್ಕೆ ಇದೆಲ್ಲ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಏನೂ ಸಮಸ್ಯೆ ಅಲ್ಲ, ಎಲ್ಲ ನಮ್ಮ ಗಂಡು ಮಕ್ಳಿಗೆ ಇರ್ತಕ್ಕಂಥ ಸಮಸ್ಯೆ. ಜಾಬ್ ಬೇಕಾದ್ರೆ 1 ವರ್ಷ 2 ವರ್ಷ ಹೆಂಗೋ ಮಾಡಿಸಿ ತೊಗೊಂಡ್ಬಿಡ್ತಾರೆ ಜಾಬ್ನ, ಓದ್ಬಿಟ್ಟು ಬಂದಮೇಲೆ ದುಡಿಯೋಕ್ಕಂತ. ಬಟ್ ಅದೇ ಒಂದು ಹುಡುಕಿ ಮದುವೆ ಆಗೋಕ್ಕೆ 5 ವರ್ಷ ಆದರೂ ಮದುವೆ ಆಗೋಕ್ಕೆ ಆಗ್ತಿಲ್ಲ ನಮ್ಮಂಥ ಯುವಕರಿಗೆ. ಅದಕ್ಕೆ ಈ ವಿಚಾರ ಹೇಳೋಣ ಅಂದ್ಕೊಂಡು ನಾನು ಬಂದೆ, ಹೇಳಿದ್ದೀನಿ. ಸೊ ಇದು ನಿಮಗೆ ಫನ್ನಿ ಅಂತ ಅನ್ನಿಸ್ಬೋದು, ಬಟ್ ಇದರಲ್ಲಿ ತುಂಬ ಸತ್ಯ ಇದೆ, ಯೋಚನೆ ಮಾಡಿ. ಥ್ಯಾಂಕ್ ಯು.